ಸೊ ಹೆಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದಿದ್ದೇನೆ. ನಮ್ಮ ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ನ ಟಾಪಿಕ್ ಆದಂತ ಪ್ಲಾಸ್ಮಾ ಮೆಂಬ್ರೇನ್ ನ ಬಗ್ಗೆ ಸ್ಟಡಿ ಮಾಡೋಣ ಇವತ್ತು. ಓಕೆನಾ? ಸೊ ನಾವು ಇವತ್ತು ಸ್ಟಡಿ ಮಾಡಕ್ ಹೋಗ್ತಿರುವಂತದ್ದು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ನ ಬಗ್ಗೆ. ಓಕೆ, ಸೊ ಈ ಟಾಪಿಕ್ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಏನು, ಪ್ಲಾಸ್ಮಾ ಮೆಂಬ್ರೇನ್ ನ ಕಂಪೋಸಿಷನ್ಸ್ ಏನೇನಿರುತ್ತೆ, ಫಂಕ್ಷನ್ಸ್ ಏನೇನಿರುತ್ತೆ, ಇದರ ಲಿಪಿಡ್ ಬೈ ಲೇಯರ್ ಅಥವಾ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂದ್ರೆ ಏನು, ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಮೆಟೀರಿಯಲ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಪ್ಯಾಸಿವ್ ಮತ್ತೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋ ಸೆಷನ್ ನಾವು ಕವರ್ ಮಾಡೋಣ. ಬಟ್ ವಿಡಿಯೋ ಟಾಪಿಕ್ ಇಂದ ಹೋಗೋದಕ್ಕಿಂತ ಮುಂಚೆ ಬೇಸಿಕಲಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಅಂತ ಟಾಪಿಕ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಇದೆಲ್ಲ ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇರ್ಲಿಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂತ ಸ್ಲೈಡ್ಸ್ ಗಳು ನಿಮಗೆ ನೋಟ್ಸ್ ನ ಫಾರ್ಮ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ ನೋಟ್ಸ್ ಅನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆ, ಸೊ ಹಾಗಿದ್ರೆ ನಮ್ಮ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರುವಂತದ್ದು ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ಮೆಂಬ್ರೇನ್ ನ ಬಗ್ಗೆ. ಇದರ ಮೇನ್ ಕಾಂಪೋಸಿಷನ್, ಪ್ಲಾಸ್ಮಾ ಮೆಂಬ್ರೇನ್ और ಸೆಲ್ ಮೆಂಬ್ರೇನ್ ಮೇನ್ ಕಾಂಪೋಸಿಷನ್ ಇರುವಂತದ್ದು ಲಿಪಿಡ್ ಮತ್ತೆ ಪ್ರೋಟೀನ್ಸ್ ಗಳದ್ದು. ಓಕೆ, ಲಿಪಿಡ್ ಪ್ರೋಟೀನ್ಸ್ ಜೊತೆಗೇನೆ ನಮಗೆ ಕೊಲೆಸ್ಟ್ರಾಲ್ಸ್ ಎಲ್ಲ ನಾವು ನೋಡಬಹುದು. ಯಾಕೆ ಅಂತ ನಾನು ಹೇಳ್ತೇನೆ. ಸೊ ಲಿಪಿಡ್ಸ್ ಪ್ರೋಟೀನ್ಸ್ ನ ಮೇನ್ ಕಾಂಪೋಸಿಷನ್ಸ್ ಇರುತ್ತೆ ಇದರಲ್ಲಿ ಬೇಸಿಕಲಿ. ಸೊ ಇದರಲ್ಲಿರುವಂತಹ ಲಿಪಿಡ್ ಪೋರ್ಷನ್ಸ್ ಗಳು ಲಿಪಿಡ್ ಬೈ ಲೇಯರ್ ನ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ. ಓಕೆ, ಲಿಪಿಡ್ ಅನ್ನುವಂಥದ್ದು ಬೈ ಎರಡು ಲೇಯರ್ಸ್ ಗಳಲ್ಲಿ ಅರೇಂಜ್ ಆಗಿರುತ್ತೆ ಅಂತ ಹೇಳ್ಕೊಂಡು. ಓಕೆನಾ? ಮೇನ್ ಆಗಿ ನಮಗೆ ಸಿಗುವಂತದ್ದು ಫಾಸ್ಫೋಲಿಪಿಡ್ಸ್, ಫಾಸ್ಫೋಗ್ಲಿಸರೈಡ್ಸ್ ಅಂತ ನಾವು ಕರಿತೀವಲ್ವಾ. ಈ ರೀತಿಯಂತ ಲಿಪಿಡ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದು ಲಿಪಿಡ್ ನ ಫಾರ್ಮ್ ಅಲ್ಲಿ. ಅದು ಬೈ ಲೇಯರ್ಸ್, ಎರಡು ಲೇಯರ್ಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಇದರಲ್ಲಿನ ಒಂದು ಇದನ್ನ ನಾವು ತಗೊಳ್ಳೋದಾದ್ರೆ, ಒಂದು ಸಣ್ಣ ಸೆಗ್ಮೆಂಟ್ ಅನ್ನ ಕಟ್ ಮಾಡಿ ನಾವು ತಗೊಳ್ಳೋದಾದ್ರೆ, ಸೊ ಅದಕ್ಕೊಂದು ಹೆಡ್ ಇರುತ್ತೆ, ಒಂದು ಟೇಲ್ ಪೋರ್ಷನ್ ಇರುತ್ತೆ. ಇದು ಹೆಡ್ ಪೋರ್ಷನ್ ಅಲ್ವಾ, ಹೆಡ್ ಪೋರ್ಷನ್ ಅಂತ ಕರೆಯೋಣ. ಸೊ ಇದನ್ನ ಟೇಲ್ ಪೋರ್ಷನ್ ಅಂತ ಕರೆಯೋಣ. ಓಕೆ, ಸೊ ಈ ರೀತಿ ಒಂದು ಸೆಲ್ ಅಲ್ಲಿ, ಒಂದು ಸೆಲ್ಲಿನ ಬೇಸಿಕಲಿ ಇದೊಂದು ಸೆಲ್ ಅಂತ ಅನ್ಕೊಳ್ಳಿ. ಸೊ ಆ ಸೆಲ್ ಅಲ್ಲಿ ಬೇಸಿಕಲಿ ನಮಗೊಂದು ನ್ಯೂಕ್ಲಿಯಸ್ ಅನ್ನೆಲ್ಲ ನಾನು ಬರ್ದಿದ್ದೇನೆ, ನ್ಯೂಕ್ಲಿಯಸ್ ಬರ್ದಿದ್ದೇನೆ. ನೆಕ್ಸ್ಟ್ ಈ ಸೆಲ್ ಅಲ್ಲೇನೆ ಒಂದು ಸಣ್ಣ ಪೋರ್ಷನ್ ಅನ್ನ ನಾವು ತಗೊಂಡು ನಾವು ಝೂಮ್ ಇನ್ ಮಾಡಿ ನೋಡಿದಾಗ ನಮಗೆ ಪ್ಲಾಸ್ಮಾ ಮೆಂಬ್ರೇನ್ ಈ ರೀತಿ ಕಾಣುತ್ತೆ. ಓಕೆನಾ? ಸೊ ಅದನ್ನ ಲಿಪಿಡ್ ಪೋರ್ಷನ್ ಅಂತ ಲಿಪಿಡ್ ಬೈ ಲೇಯರ್ ನ ಅರೇಂಜ್ಮೆಂಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಈ ಬೈ ಲೇಯರ್ ನ ಅರೇಂಜ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಒಂದು ಲೇಯರ್ ಈ ರೀತಿ ನಮ್ಗೆ ನೋಡ್ಲಿಕ್ಕೆ ಸಿಗುವಂತದ್ದು. ಓಕೆ, ಹೆಡ್ ಟೇಲು ಆಗಿ ನಮ್ಗೊಂದು ಲೇಯರ್ ನೋಡ್ಲಿಕ್ಕೆ ಸಿಕ್ತು. ಬೈ ಲೇಯರ್ ಎರಡು ಲೇಯರ್ ಆಗಿರೋದ್ರಿಂದ ಇನ್ನೊಂದು ಲೇಯರು ಸಹ ಕೆಳಗಡೆ ಇರುತ್ತೆ. ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡುವುದು ಟೈಲ್ ಅನ್ನುವಂಥದ್ದು ಇನ್ನರ್ ಸೈಡ್ ಅಲ್ಲಿ ಅರೇಂಜ್ ಆಗಿ ಕುತ್ಕೊಂಡಿದೆ. ಹೆಡ್ ಅನ್ನುವಂಥದ್ದು ಔಟರ್ ಸರ್ಫೇಸ್ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಹೆಡ್ ಅನ್ನೋದನ್ನ ಅಲ್ವಾ. ಸೊ ಈ ರೀತಿ ಅರೇಂಜ್ಮೆಂಟ್ ಯಾಕಾಗಿದೆ? ಬೇಸಿಕಲಿ ಹೆಡ್ ಹೈಡ್ರೋಫೋಬಿಕ್ ಆಗಿರುತ್ತೆ. ಓಕೆ, ಹೈಡ್ರೋಫೋಬಿಕ್ ಅಂತ ಹೇಳಿದ್ರೆ ಸ್ವಲ್ಪ ವಾಟರ್ ಲವಿಂಗ್ ಅನ್ನೋ ಮೀನಿಂಗ್ ಬರುತ್ತಲ್ವಾ. ಸೊ ಹೈಡ್ರೋಫೋಬಿಕ್ ಆದಂತ ಪೋಲಾರ್ ಹೆಡ್ ಅನ್ನುವಂಥದ್ದು ಔಟರ್ ಸೈಡ್ ಅಲ್ಲಿ ಅರೇಂಜ್ ಆಗಿದೆ. ನೋಡಿ, ಔಟರ್ ಸೈಡ್ ಅಲ್ಲಿ ಹೆಡ್ ಅರೇಂಜ್ ಆಗಿದೆ. ಓಕೆ, ಸೊ ಇನ್ನು ಟೇಲ್ ಪೋರ್ಷನ್ ಅನ್ನುವಂಥದ್ದು ಹೈಡ್ರೋಫೋಬಿಕ್ ಆಗಿರುತ್ತೆ, ವಾಟರ್ ಹೀಟಿಂಗ್ ಅಂತ ನಾವು ಕರಿತೀವಲ್ವಾ. ಸೊ ಹೈಡ್ರೋಫೋಬಿಕ್ ಆದಂತ ಟೇಲ್ಗಳು ಬೇಸಿಕಲಿ ಇನ್ನರ್ ಸೈಡ್ ಅಲ್ಲಿ ಅರೇಂಜ್ ಆಗಿದೆ, ಒಳಗಡೆ ಅರೇಂಜ್ ಆಗಿ ಕುತ್ಕೊಂಡಿದೆ ಹೈಡ್ರೋಫೋಬಿಕ್ ಆದಂತ ಟೇಲ್ಗಳು. ಓಕೆ, ಸೊ ಇದರಲ್ಲಿ ಹೈಡ್ರೋಫೋಬಿಕ್ ಪೋರ್ಷನ್ ಅಲ್ಲಿ ನಾನ್ ಪೋಲಾರ್ ಆದಂತ ಟೇಲ್, ಈ ನಾನ್ ಪೋಲಾರ್ ಟೇಲ್ ನ ಕಂಪೋಸಿಷನ್ ಏನು ಅಂತ ಹೇಳಿದ್ರೆ ಅದರಲ್ಲಿ ಸ್ಯಾಚುರೇಟೆಡ್ ಅಂತ ಹೈಡ್ರೋಕಾರ್ಬನ್ ಚೈನ್ಸ್ ಇರುತ್ತೆ. ಬೇಸಿಕಲಿ ಸ್ಯಾಚುರೇಟೆಡ್ ಅಂತ ಹೈಡ್ರೋಕಾರ್ಬನ್ ಚೈನು ನಾನ್ ಪೋಲಾರ್ ಹೈಡ್ರೋಫೋಬಿಕ್ ಆಗಿದ್ದು ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಆಕ್ವೆಸ್ ಎನ್ವೈರನ್ಮೆಂಟ್, ದಟ್ ಇಸ್ ವಾಟರ್ ಬೇಸ್ಡ್ ಅಂತ ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಇನ್ನರ್ ಸೈಡ್ ಅಲ್ಲಿ ಅರೇಂಜ್ ಆಗಿದೆ. ದೆನ್ ಈ ಲಿಪಿಡ್ ಕಾಂಪೋನೆಂಟ್ ಅಲ್ಲಿ ಫಾಸ್ಫೋಗ್ಲಿಸರೈಡ್ಸ್ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ದೆನ್ ಮೆಂಬ್ರೇನ್ ಅಲ್ಲಿ ಬೇಸಿಕಲಿ ಕೊಲೆಸ್ಟ್ರಾಲ್ ಸಹ ಪ್ರೆಸೆಂಟ್ ಆಗಿರುತ್ತೆ. ಕೊಲೆಸ್ಟ್ರಾಲ್ ಆ ಮೆಂಬ್ರೇನ್ ಏನಿದೆಯಲ್ಲ, ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಒಂದು ಸ್ವಲ್ಪ ಫ್ಲೂಯಿಡ್ ನೇಚರ್ ಇದೆ ಅಂತ ನಾವು ಹೇಳ್ತೀವಲ್ವಾ. ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಆಗ್ಲಿಕ್ಕೋಸ್ಕರ ಫ್ಲೂಯಿಡ್ ನೇಚರ್ ಇದೆ, ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಆ ಫ್ಲೂಯಿಡ್ ನೇಚರ್ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಕೊಲೆಸ್ಟ್ರಾಲ್ ಪ್ರೆಸೆಂಟ್ ಆಗಿರುವಂತದ್ದು. ಓಕೆ, ಸರಿ. ಸೊ ಇದು ಒಂದು ಬೇಸಿಕ್ ಜನರಲ್ ಸ್ಟ್ರಕ್ಚರ್. ಓಕೆ, ಹೆಡ್ ಟೇಲಿನ ಒಂದು ಸ್ವಲ್ಪ ಕೆಮಿಕಲ್ ಸ್ಟ್ರಕ್ಚರ್ ರೀತಿಯಲ್ಲಿ ನಾವು ಬರೆಯೋದಾದ್ರೆ, ಸೊ ಇದರಲ್ಲಿ ನಾನು ರೆಡ್ ಪೋರ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಸೊ ರೆಡ್ ಪೋರ್ಷನ್ ಅಲ್ಲಿ ಮೆನ್ಷನ್ ಮಾಡಿರೋದು ನಮ್ಮ ಸ್ಯಾಚುರೇಟೆಡ್ ಆದಂತ ಹೈಡ್ರೋಕಾರ್ಬನ್ ಚೈನ್. ಈ ಪೋರ್ಷನ್ ಬೇಸಿಕಲಿ ಹೈಡ್ರೋಫೋಬಿಕ್ ಆಗಿ ನಮಗೆ ಸಿಗುವಂಥದ್ದು, ನೋಡ್ಲಿಕ್ಕೆ ಆಗುವಂಥದ್ದು. ಓಕೆ, ಸೊ ಇದನ್ನೇ ನಾವು ನಾನ್ ಪೋಲಾರ್ ಹೈಡ್ರೋಫೋಬಿಕ್ ಆದಂತ ಟೇಲ್ ಅಂತ ಕರೆಯುವಂಥದ್ದು. ನಾನು ಪರ್ಪಲ್ ಕಲರ್ ಅಲ್ಲಿ ಏನ್ ಬರ್ದಿದ್ದೀನಲ್ಲ ಬೇಸಿಕಲಿ, ಸೊ ಅದು ಹೈಡ್ರೋಫಿಲಿಕ್ ಆದಂತ ಎಂಡ್ ಬೇಸಿಕಲಿ. ಓಕೆ, ಸೊ ಇದು ಹೈಡ್ರೋಫಿಲಿಕ್ ಆಗಿರುತ್ತೆ. ಹೈಡ್ರೋಫಿಲಿಕ್ ಹೆಡ್ ಪೋರ್ಷನ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಈ ಕಾಂಪೋಸಿಷನ್ ಅನ್ನುವಂಥದ್ದು. ಓಕೆ, ಹೈಡ್ರೋಫಿಲಿಕ್ ಹೆಡ್ ಬೇಸಿಕಲಿ. ಸೊ ಈ ಕೇಸಲ್ಲಿ ಇರುತ್ತೆ ಹೈಡ್ರೋಫೋಬಿಕ್ ಆಗಂತದ್ದು ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇಲ್ಲಿ ಯಾವ್ಯಾವ ಮಾಲಿಕ್ಯೂಲ್ಸ್ ಗಳು ಬರುತ್ತೆ ಅನ್ನೋದನ್ನ ಜಸ್ಟ್ ನಾನು ಓವರ್ ವ್ಯೂ ಅನ್ನ ಕೊಡೋದಾದ್ರೆ, ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಅ ಗ್ಲಿಸರಾಲ್ ಮಾಲಿಕ್ಯೂಲ್. ಓಕೆ, CH2OH, CH, ದೆನ್ OH, ಆಮೇಲೆ CH2OH. ಓಕೆ, ಒಂದು ಗ್ಲಿಸರಾಲ್ ಬ್ಯಾಕ್ ಬೋನ್ ಇರುತ್ತಲ್ವಾ. ಸೊ ಈ ಗ್ಲಿಸರಾಲ್ ಬ್ಯಾಕ್ ಬೋನಿಗೆ ನಮ್ಮ
ಹೈಡ್ರೋಜನ್ ಆಟಮ್ಸ್ಗಳನ್ನೆಲ್ಲ ನಾನು ತೆಗೆದು ಹಾಕಿ ಸೊ ನಾನಿಲ್ಲಿ ಫ್ಯಾಟಿ ಆ್ಯಸಿಡನ್ನು ಜಾಯಿನ್ ಮಾಡಿಸ್ತೇನೆ. ಓಕೆ, ಸೊ ಫ್ಯಾಟಿ ಆ್ಯಸಿಡ್ನ ಒಂದು ಕಾರ್ಬಾಕ್ಸಿಲ್ ಗ್ರೂಪು ಮತ್ತು ಫ್ಯಾಟಿ ಆ್ಯಸಿಡ್ಸ್. ಓಕೆ, ಸೊ ಒಂದು ಫ್ಯಾಟಿ ಆ್ಯಸಿಡ್ನ ಚೈನನ್ನು ನಾವಿಲ್ಲಿ ಬರೀತಾ ಇದ್ದೇನೆ. ಓಕೆ, ಸೊ ಇಲ್ಲೂ ಸಹ ನಾನೊಂದು ಫ್ಯಾಟಿ ಆ್ಯಸಿಡ್ನ ಚೈನನ್ನು ಬರೀತಾ ಇದ್ದೇನೆ. ಓಕೆ, ಸೊ ಇದರಲ್ಲಿ ಬೇಸಿಕಲಿ ಈ ಪೋರ್ಷನ್ಸ್ ಇದೆಯಲ್ಲ, ಈ ಟೇಲ್ ಪೋರ್ಷನ್ ಅನ್ನುವಂಥದ್ದು, ಸೊ ಈ ಟೇಲ್ ಪೋರ್ಷನ್ ಅಂತ ಕರೆಯುವಂಥದ್ದು ಇದನ್ನೇ. ಸೊ ಇದು ಬೇಸಿಕಲಿ ನಾನ್ ಪೋಲಾರ್ ಹೈಡ್ರೋಫೋಬಿಕ್ ಎಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು ಬೇಸಿಕಲಿ ಈ ಕಡೆ ಒಂದು ಫಾಸ್ಫರಸ್ನ ಗ್ರೂಪ್ ಎಲ್ಲ ಇದೆಯಲ್ಲ ಬೇಸಿಕಲಿ, ಸೊ ಇಲ್ಲಿ ಫಾಸ್ಫೋಲಿಪಿಡ್ ಆಗಿರೋದ್ರಿಂದ ಒಂದು ಫಾಸ್ಫರಸ್ ಗ್ರೂಪನ್ನೆಲ್ಲ ಬರೆದ್ಬಿಟ್ಟು ವಿ ಕ್ಯಾನ್ ಅರೇಂಜ್ ಅನ್ನೋ ಒಂದು ಎಕ್ಸ್ ಮಾಲಿಕ್ಯೂಲ್. ಬೇಸಿಕಲಿ ಅಲ್ಲಿ ಬೇರೆ ಯಾವುದಾದ್ರೂ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಬಂದು ಆ್ಯಡ್ ಆಗಿರ್ಬೋದು ಬೇಸಿಕಲಿ. ಸೊ ಇದರಲ್ಲಿ ಈ ಪೋರ್ಷನ್ಸ್ ಇದೆಯಲ್ಲ, ಸೊ ಈ ಪೋರ್ಷನ್ಸೇ ಹೈಡ್ರೋಫೋಬಿಕ್ ಆಗಿ ಬರುವಂಥದ್ದು. ಓಕೆ, ಒಂದು ಬಾಕ್ಸ್ ಅನ್ನ ಹಾಕ್ತೇನೆ. ಓಕೆ, ಹೈಡ್ರೋಫೋಬಿಕ್ ಆಗಿ ಬರುವಂಥದ್ದು, ಉಳಿದಂಥದ್ದು ಹೆಡ್ ಪೋರ್ಷನ್ ಅಲ್ಲಿ ಹೈಡ್ರೋಫಿಲಿಕ್ ಅಂತ ಎಂಡಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಓಕೆ, ಸರಿ. ಇನ್ನು ಒಂದು ಸ್ಟ್ರಕ್ಚರ್ ಅಲ್ಲಿ ನಾವು ನೋಡೋದಾದ್ರೆ, ಸ್ಟ್ರಕ್ಚರ್ ಅಲ್ಲಿ ಯಾವ ಪೋರ್ಷನ್ಸ್ ನಮಗೆ ಸಿಗುತ್ತೆ ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ಬೇಸಿಕಲಿ ನಮಗೆ ಇಂಟೆಗ್ರಲ್ ಪ್ರೋಟೀನ್ ಅನ್ನೋಂಥದ್ದು ಲಿಪಿಡ್ ಬೈಲೇಯರ್ ಅಲ್ಲಿ ಪಾರ್ಷಿಯಲಿ ಅಥವಾ ಟೋಟಲಿ ಬರೀಡ್ ಆಗಿರುತ್ತೆ. ಓಕೆ, ಅದರಲ್ಲಿ ಮುಳುಗಿ ಕುತ್ಕೊಂಡಿರುತ್ತೆ, ಅರ್ಧ ಅಥವಾ ಟೋಟಲಿ ಮುಳುಗಿ ಕುತ್ಕೊಂಡಿರುತ್ತೆ, ಅದ್ರ ಮಧ್ಯದಲ್ಲೇ ಫಿಕ್ಸ್ ಆಗಿರುತ್ತೆ ಇಂಟೆಗ್ರಲ್ ಪ್ರೋಟೀನ್ ಅನ್ನೋಂಥದ್ದು. ಪೆರಿಫೆರಲ್ ಪ್ರೋಟೀನ್ ಅನ್ನೋಂಥದ್ದು ಆನ್ ದ ಸರ್ಫೇಸ್ ಅಲ್ಲಿ ಅರೇಂಜ್ ಆಗಿದೆ. ಪೆರಿಫೆರಲ್ ಪ್ರೋಟೀನ್ ಅನ್ನೋದು ನೋಡ್ಬೋದಲ್ಲ, ಸರ್ಫೇಸ್ ಅಲ್ಲಿ ಅರೇಂಜ್ ಆಗಿದೆ. ಇಂಟೆಗ್ರಲ್ ಪ್ರೋಟೀನ್ ಅನ್ನೋಂಥದ್ದು ಬೇಸಿಕಲಿ ಇಂಟೆಗ್ರಲ್ ಪ್ರೋಟೀನ್ ಲಿಪಿಡ್ ಬೈಲೇಯರ್ ನ ಮೆಂಬ್ರೇನ್ ನಲ್ಲೇ ಒಳಗಡೆ ಹೋಗಿ ಕುತ್ಕೊಂಡಿದೆ. ಇದ್ರ ಜೊತೆಗೇನೆ ಬೇಸಿಕಲಿ ಇದನ್ನೇ ನಾವು ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ಕರೆಯುವಂಥದ್ದು. ಓಕೆ, ಲಿಪಿಡ್ ಬೈಲೇಯರ್ ಅಂತ ಕರೆಯುವಂಥದ್ದು. ಈ ರೀತಿ ಅಂತ ಅರೇಂಜ್ಮೆಂಟ್ ಅನ್ನು ನಾವಿಲ್ಲಿ ನೋಡ್ಬೋದಲ್ವಾ ಡಯಾಗ್ರಾಮ್ ಅಲ್ಲಿ ಬೇಸಿಕಲಿ. ಸೊ ಈ ರೀತಿ ಅಂತ ಅರೇಂಜ್ಮೆಂಟ್ ಇರುತ್ತೆ ಲಿಪಿಡ್ ಬೈಲೇಯರ್. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಮಗೆ ಶುಗರ್ ಮಾಲಿಕ್ಯೂಲ್ಸ್, ಕೆಲವೊಂದು ಆಲಿಗೋಸ್ಯಾಕರೈಡ್ ಮಾಲಿಕ್ಯೂಲ್ಸ್ಗಳು ಸಹ ಈ ಪ್ರೋಟೀನ್ಸ್ಗಳ ಜೊತೆಗೆ ಅಸೋಸಿಯೇಟೆಡ್ ಆಗಿರುತ್ತೆ. ಓಕೆನಾ, ಸರಿ. ಇನ್ನು ನಾವು ಬಯೋಕೆಮಿಕಲ್ ಇನ್ವೆಸ್ಟಿಗೇಷನ್, ಬೇಸಿಕಲಿ ಇದರಲ್ಲಿ ಯಾವ್ಯಾವ ಕೆಮಿಕಲ್ಸ್ ಎಲ್ಲ ಇದೆ ಅಂತ ನಾವು ಚೆಕ್ ಮಾಡಿ ನೋಡಿದಾಗ, ಬಯೋಕೆಮಿಕಲ್ ಇನ್ವೆಸ್ಟಿಗೇಷನ್ಸ್ ಬಯೋಮಾಲಿಕ್ಯೂಲ್ಸ್ ಯಾವುದೇ ಅಂತ ಚೆಕ್ ಮಾಡಿ ನೋಡಿದಾಗ ಕ್ಲಿಯರ್ಲಿ ರಿವೀಲ್ ದಟ್ ಸೆಲ್ ಮೆಂಬ್ರೇನ್ ಆಲ್ಸೋ ಪೊಸೆಸ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸು ಸಹ ಇರುತ್ತೆ ಅಂತ ಹೇಳ್ಕೊಂಡು. ಓಕೆ, ಪ್ರೋಟೀನ್ಸ್ನ ಬಗ್ಗೆ ನಾವು ನೋಡಿದ್ವಿ, ಕಾರ್ಬೋಹೈಡ್ರೇಟ್ಸ್ನ ಮೆನ್ಷನ್ ಸಹ ಇರುತ್ತೆ. ಈ ಪ್ರೋಟೀನ್ಸ್ಗಳು ಕಾರ್ಬೋಹೈಡ್ರೇಟ್ಸ್ಗಳ ಜೊತೆ ಸೇರಿಕೊಂಡು ಗ್ಲೈಕೋಪ್ರೋಟೀನ್ಸ್ಗಳೆಲ್ಲ ಆಗಿರುತ್ತೆ. ಓಕೆ, ಸೊ ರೇಷಿಯೋ ಆಫ್ ಪ್ರೋಟೀನ್ ಆ್ಯಂಡ್ ಲಿಪಿಡ್ಸ್ ಒಂದೊಂದು ಸೆಲ್ನ ಬೇಸಿಸ್ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಲಿಪಿಡ್ ಮತ್ತೆ ಪ್ರೋಟೀನ್ಸ್ನ ರೇಷಿಯೋ ಅನ್ನೊಂದು ವೇರಿಯೇಷನ್ಸ್ ಬರುತ್ತೆ. ಓಕೆ, ಬಟ್ ನಾವು ಎರಿಥ್ರೋಸೈಟ್ನ ಕೇಸಲ್ಲಿ ತಗೊಳ್ಳೋದಾದ್ರೆ, ಹ್ಯೂಮನ್ ಬೀಯಿಂಗ್ಸ್ನ ಎರಿಥ್ರೋಸೈಟ್ನ ಕೇಸ್ನ ತಗೊಳ್ಳೋದಾದ್ರೆ ನಮ್ಗೆ 52% ಪ್ರೋಟೀನ್ 40% ಲಿಪಿಡ್ ಅನ್ನೋ ರೇಷಿಯೋದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆ, ದೆನ್ ನಾವು ಡಿಪೆಂಡಿಂಗ್ ಆನ್ ದಿ ಈಸ್ ಆಫ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಬೇಸಿಕಲಿ ಮೆಂಬ್ರೇನ್ ಅಲ್ಲಿ ಇರುವಂತಹ ಪ್ರೋಟೀನ್ಸ್ ಅನ್ನ ಇಂಟೆಗ್ರಲ್ ಮತ್ತೆ ಪೆರಿಫೆರಲ್ ಆಲ್ರೆಡಿ ನಾವು ನೋಡಿದ್ವಿ ಫಿಗರ್ ಅಲ್ಲಿ, ಡಯಾಗ್ರಾಮ್ ಅಲ್ಲಿ. ಇಂಟೆಗ್ರಲ್ ಪ್ರೋಟೀನ್ಸ್ ಅನ್ನುವಂಥದ್ದು ಪಾರ್ಷಿಯಲಿ ಆರ್ ಟೋಟಲಿ ಬರೀಡ್ ಆಗಿರುತ್ತೆ, ಪಾರ್ಷಿಯಲಿ ಆರ್ ಟೋಟಲಿ ಬೆರಿಡ್ ಇನ್ ದ ಮೆಂಬ್ರೇನ್. ಪೆರಿಫೆರಲ್ ಪ್ರೋಟೀನ್ ಅನ್ನುವಂಥದ್ದು ಸರ್ಫೇಸ್ ನ ಮೇಲೆ ಕುತ್ಕೊಂಡಿತ್ತು ಅಲ್ವಾ. ಸೊ ಇಲ್ಲಿ ನೋಡ್ಬೋದು ಇನ್ನೊಮ್ಮೆ ನಾವು, ಇಂಟೆಗ್ರಲ್ ಪ್ರೋಟೀನ್ ಅನ್ನುವಂಥದ್ದು ಪಾರ್ಷಿಯಲಿ ಆರ್ ಟೋಟಲಿ ಬರೀಡ್ ಇನ್ ದ ಮೆಂಬ್ರೇನ್. ಇದು ಬೇಸಿಕಲಿ ಮೆಂಬ್ರೇನ್ ಆದರೆ ಆ ಮೆಂಬ್ರೇನ್ ಅಲ್ಲಿ ಪಾರ್ಷಿಯಲಿ ಆರ್ ಟೋಟಲಿ ಬರೀಡ್ ಆಗಿರುತ್ತೆ. ಪೆರಿಫೆರಲ್ ಪ್ರೋಟೀನ್ ಅನ್ನುವಂಥದ್ದು ಸರ್ಫೇಸ್ ಮೇಲೆ ಕುತ್ಕೊಂಡಿದೆ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ಇನ್ ನೆಕ್ಸ್ಟ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಬೇಸಿಕಲಿ. ಓಕೆ, ಸೊ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ಗೆ ಬೇಸಿಕಲಿ ಆ ಕಡೆಯಿಂದ ಈ ಕಡೆ ಮೆಟೀರಿಯಲ್ಸ್ ಥ್ರೂ ಅಲ್ಲ, ಆ ಪ್ಲಾಸ್ಮಾ ಮೆಂಬ್ರೇನ್ ಅಲಾಂಗ್ ಅಲ್ಲೇನೆ. ಓಕೆ, ಆ ಮೆಂಬ್ರೇನ್ ಏನಿದೆಯಲ್ಲ ಆ ಮೆಂಬ್ರೇನ್ ಅಲ್ಲೇನೆ ಮೂವ್ಮೆಂಟ್ ನಡೆಯುತ್ತೆ ಬೇಸಿಕಲಿ. ಆ ಮೂವ್ಮೆಂಟ್ ಅನ್ನ ಬೇಸಿಕಲಿ ಒಂದು ಫ್ಲೂಯಿಡ್ ನೇಚರ್ ಅನ್ನ ಕೊಡುತ್ತೆ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ಗೆ. ಓಕೆ, ಒಂದು ಫ್ಲೂಯಿಡ್ ನೇಚರ್ ಇದೆ. ಆ ಫ್ಲೂಯಿಡ್ ನೇಚರ್ ಇರೋದ್ರಿಂದಾನೇ ಈ ಪ್ರೋಟೀನ್ಸ್ಗಳಾಗಿರ್ಬೋದು, ಇದೆಲ್ಲ ಇಂಟೆಗ್ರಲ್ ಪ್ರೋಟೀನ್ಸ್ ಬೇಸಿಕಲಿ ಪ್ರೋಟೀನ್ಸ್ ಎಲ್ಲ ಇದೆಯಲ್ಲ, ಸೊ ಅದು ಸೆಲ್ ಮೆಂಬ್ರೇನ್ ಮುಖಾಂತರನೇ ಮೂವ್ ಆಗ್ತಾ ಇರ್ಬೋದು. ಓಕೆ, ಸೆಲ್ ಮೆಂಬ್ರೇನ್ ಅಲ್ಲೇ ಮೂವ್ ಆಗ್ತಾ ಇರ್ಬೋದು, ಆ ಕಡೆಯಿಂದ ಈ ಕಡೆ ಅಲ್ಲ. ಓಕೆ, ಸೊ ಈ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಏನಿದೆಯಲ್ಲ, ಸೊ ಈ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಅಲ್ಲೇನೆ ಆ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆ, ಇದ್ರ ಮಧ್ಯದಲ್ಲೇನೆ ಹೋಗ್ಕೊಂಡು ಮೂವ್ಮೆಂಟ್ ಆಗುವಂಥದ್ದು. ಓಕೆ, ಇದ್ರ ಮಧ್ಯದಲ್ಲೇ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಬೇಸಿಕಲಿ. ಸೊ ಈ ರೀತಿಯಂತ ಮೂವ್ಮೆಂಟ್ ಬೇಸಿಕಲಿ ಒಂದು ಲ್ಯಾಟ್ರಲ್ ಟೈಪ್ ಆಫ್ ಮೂವ್ಮೆಂಟ್ ಅಂತ ನಾವು ಕರೆಯುವಂಥದ್ದು. ಇದು ಬರುವಂಥದ್ದು ಬಿಕಾಸ್ ಆಫ್ ಫ್ಲೂಯಿಡ್ ನೇಚರ್ ಇರುತ್ತೆ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ಗೆ ಬೇಸಿಕಲಿ. ಸೊ ಅದಕ್ಕೆ ಮತ್ತೆ ಎಲ್ಲ ಕಾಂಪೋನೆಂಟ್ಸ್ಗಳು ಸೇರಿಕೊಂಡು ಲೈಕ್ ಫಾಸ್ಫೋಲಿಪಿಡ್ಸ್ಗಳಿದೆ, ಪ್ರೋಟೀನ್ಸ್ಗಳಿದೆ, ಶುಗರ್ ಮಾಲಿಕ್ಯೂಲ್ಸ್ಗಳಿದೆ, ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್, ಇದೆಲ್ಲ ಸೇರಿಕೊಂಡು ಒಂದು ಮೊಸೈಕ್ ಪ್ಯಾಟರ್ನ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳ್ಕೊಂಡು. ಮೊಸೈಕ್ ಪ್ಯಾಟರ್ನ್ ಅಂತ ಹೇಳಿದ್ರೆ ನಾವಾಗ ಸಣ್ಣ ಸಣ್ಣ ಟೈಲ್ಸ್ಗಳು, ಗ್ಲಾಸ್ಗಳು, ಕಲರ್ಫುಲ್ ಆದಂಥ ಟೈಲ್ಸ್ ಗ್ಲಾಸ್ಗಳನ್ನ ಯೂಸ್ ಮಾಡಿಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಯೂಸ್ ಮಾಡಿ ಒಂದು ಡಯಾಗ್ರಾಮ್ಸ್ ನ ರೀತಿಯಲ್ಲಿ ನಾವು ವಾಲ್ಸ್ ಅಲ್ಲೆಲ್ಲ ನಾವು ನೋಡ್ಬೋದಲ್ಲ ಬೇಸಿಕಲಿ. ಸೊ ಅಂತ ಒಂದು ಪ್ಯಾಟರ್ನ್ ಮೊಸೈಕ್ ಪ್ಯಾಟರ್ನ್ ಅಂತ ಕರಿತೀವಿ. ಈ ಮೊಸೈಕ್ ಪ್ಯಾಟರ್ನ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಗಳು ಸೇರ್ಕೊಂಡು ಅದು ಮೊಸೈಕ್ ಪ್ಯಾಟರ್ನ್ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ನಾವು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಕರೆಯುವಂಥದ್ದು ಬೇಸಿಕಲಿ. ಇದನ್ನ ಪ್ರಪೋಸ್ ಮಾಡಿದ್ದು ಎಸ್ ಜೆ ಸಿಂಗರ್ ಅಂಡ್ GL ನಿಕೋಲ್ಸನ್ 1972 ಅಲ್ಲಿ ಇವರು ಈ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ನ
ಪ್ರಪೋಸ್ ಮಾಡಿದ್ದು ಬೇಸಿಕಲಿ. ಓಕೆ, ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ನಮಗೆ, ಇದರಲ್ಲಿ ಡಿಫ್ರೆಂಟ್ ಕಾಂಪೋನೆಂಟ್ಸ್ಗಳು ಡಿಫ್ರೆಂಟ್ ಕಾಂಪೋನೆಂಟ್ಸ್ಗಳಿದೆ, ಒಂದು ಮೊಸೈಕ್ ಪ್ಯಾಟರ್ನ್ ಇದೆ ಅಂತ ಹೇಳ್ಕೊಂಡು, ಇನ್ನೊಂದು ಫ್ಲೂಯಿಡ್ ನೇಚರ್ ಇದೆ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ಗೆ ಅಂತ ಹೇಳ್ಕೊಂಡು ಅಲ್ವಾ. ಸೊ ಪ್ಲಾಸ್ಮಾ ಮೆಂಬ್ರೇನ್ಗೆ ಕ್ವಾಸಿ ಫ್ಲೂಯಿಡ್ ನೇಚರ್ ಆಫ್ ದ ಲಿಪಿಡ್, ಈ ಲಿಪಿಡ್ನ ಕ್ವಾಸಿ ಫ್ಲೂಯಿಡ್ ಅಂತ ಹೇಳಿದ್ರೆ ಅರ್ಧ ಸಾಲಿಡ್ ಅರ್ಧ ಲಿಕ್ವಿಡ್ನ ರೀತಿಯಲ್ಲಿರುವಂತಹ ನೇಚರ್ ಆಫ್ ದ ಲಿಪಿಡ್ ಎನೇಬಲ್ಸ್ ಲ್ಯಾಟ್ರಲ್ ಮೂವ್ಮೆಂಟ್ ಆಫ್ ಪ್ರೋಟೀನ್ಸ್. ಬೇಸಿಕಲಿ ಆ ಲಿಪಿಡ್, ಆ ಮೆಂಬ್ರೇನ್ ಏನಿದೆಯಲ್ಲ, ಆ ಮೆಂಬ್ರೇನ್ ಅಲ್ಲೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಮೂವ್ಮೆಂಟ್ ಆಗೋದಕ್ಕೆ ಲ್ಯಾಟ್ರಲ್ ಮೂವ್ಮೆಂಟ್ ಅನ್ನ ಎನೇಬಲ್ ಮಾಡುತ್ತೆ, ಬಿಕಾಸ್ ದೇರ್ ಇಸ್ ಅ ಕ್ವಾಸಿ ಫ್ಲೂಯಿಡ್ ನೇಚರ್. ಓಕೆ, ಸೊ ವಿತ್ ಇನ್ ದಿ ಓವರ್ ಆಲ್ ಬೈಲೇಯರ್ ಮೂವ್ಮೆಂಟ್ ಆಫ್ ಪ್ರೋಟೀನ್ಸ್ ಅನ್ನ ಅಲೋ ಮಾಡುತ್ತೆ, ಬಿಕಾಸ್ ಆಫ್ ಥ್ಯಾಂಕ್ಸ್ ಟು ಕ್ವಾಸಿ ಫ್ಲೂಯಿಡ್ ನೇಚರ್ ಆಫ್ ದ ಲಿಪಿಡ್ಸ್. ಬೇಸಿಕಲಿ ನಮ್ಮ ಮೆಂಬ್ರೇನ್ ಅಲ್ಲಿ ಈ ಎಬಿಲಿಟಿ ಏನಿದೆಯಲ್ಲ, ಆ ಕಡೆಯಿಂದ ಈ ಕಡೆ ಮೂವ್ ಅಂತ ಎಬಿಲಿಟಿಯನ್ನೇ ವಿತ್ ಇನ್ ದ ಮೆಂಬ್ರೇನ್ ಅನ್ನು ನಾವು ಮೆಜರ್ಡ್ ಆಸ್ ಇಟ್ಸ್ ಫ್ಲೂಯಿಡಿಟಿ ಅಂತ ಕರೆಯುವಂಥದ್ದು. ಓಕೆ, ಸರಿ. ಸೊ ದೆನ್ ಫಂಕ್ಷನ್ಸ್ನ ಕೇಸ್ಗೆ ನಾವು ಬರೋದಾದ್ರೆ, ಫಂಕ್ಷನ್ಸ್ನ ಕೇಸಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ಸ್ಗಳು ಬೇಸಿಕಲಿ ಅಲ್ವಾ, ಆ ಕಡೆಯಿಂದ ಈ ಕಡೆ, ಸೆಲ್ಲಿಂದ ಹೊರಗಡೆ, ಸೆಲ್ಲಿಂದ ಒಳಗಡೆ, ಹೊರಗಡೆಯಿಂದ ಒಳಗಡೆ, ಔಟ್ಸೈಡ್ ಟು ಇನ್ಸೈಡ್ ಆರ್ ಇನ್ಸೈಡ್ ಟು ಔಟ್ಸೈಡ್ ಟ್ರಾನ್ಸ್ಪೋರ್ಟ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಥ್ರೂ ಪ್ಲಾಸ್ಮಾ ಮೆಂಬ್ರೇನ್ ಇಂದಾನೆ ಹೋಗಬೇಕಾಗುತ್ತೆ ಬೇಸಿಕಲಿ. ಸೊ ಡ್ಯೂ ಟು ದ ಫ್ಲೂಯಿಡ್ ನೇಚರ್, ಇನ್ನು ಪ್ಲಾಸ್ಮಾ ಮೆಂಬ್ರೇನ್ ಫ್ಲೂಯಿಡ್ ನೇಚರ್ ಇರೋದ್ರಿಂದ ಸೆಲ್ ಗ್ರೋತಿನ ಕೇಸಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೆಲ್ಗಳೆಲ್ಲ ಫ್ಲೂಯಿಡ್ ನೇಚರ್ ಇರೋದ್ರಿಂದ ಸೆಲ್ ಗ್ರೋ ಆಗ್ಬೇಕಂದ್ರೆ ಹೆಲ್ಪ್ ಆಗ್ತಾ ಇರುತ್ತೆ. ಆಮೇಲೆ ಫಾರ್ಮೇಶನ್ ಆಫ್ ಇಂಟರ್ಸೆಲ್ಯುಲರ್ ಜಂಕ್ಷನ್ಸ್ ಲೈಕ್ ಗ್ಯಾಪ್ ಜಂಕ್ಷನ್ಸ್ ಆಗಿರ್ಬೋದು, ಟೈಟ್ ಜಂಕ್ಷನ್ಸ್ ಗಳೆಲ್ಲ ಆಗಿರ್ಬೋದು, ಈ ರೀತಿಯಂತ ಸೆಲ್ಗಳ ನಡುವೆ ಇರುವಂತಹ ಜಂಕ್ಷನ್ಸ್ ಗಳ ಫಾರ್ಮೇಶನ್ಗೂ ಸಹ ಇದು ಹೆಲ್ಪ್ ಮಾಡುತ್ತೆ. ದೆನ್ ಸೆಕ್ರೀಷನ್, ಏನಾದ್ರು ಪದಾರ್ಥಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಬೇಕು, ಸಿಂಥಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಆ ರೀತಿ ಸೆಕ್ರಿಟರಿ ಅಂತ ಫಂಕ್ಷನ್ ಸಹ ಬರುತ್ತೆ. ದೆನ್ ಎಂಡೋಸೈಟೋಸಿಸ್. ಓಕೆ, ಎಂಡೋಸೈಟೋಸಿಸ್ ಅಂತ ಹೇಳಿದ್ರೆ ಒಂದು ಸೆಲ್ ಇದೆ ಅಂತ ಅನ್ಕೊಳ್ಳಿ, ಹೊರಗಡೆಯಿಂದ ಮೆಟೀರಿಯಲ್ಸ್ ಬಂದ್ಬಿಟ್ಟು ಆ ಮೆಟೀರಿಯಲ್ಸ್ ಒಳಗಡೆ ಒಂದು ಪ್ಯಾಕ್ಡ್ ಆಗಿ ಒಳಗಡೆ ಹೋಗುವಂತ ಸಿಸ್ಟಮ್ ಬೇಸಿಕಲಿ. ಅದನ್ನ ಫಿನಾಮಿನಾ ನಾವು ಎಂಡೋಸೈಟೋಸಿಸ್ ಅಂತ ಕರೆಯುವಂಥದ್ದು. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಲೆಟ್ಸ್ ಸೇ ಒಂದು ಸೆಲ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಒಳಗಡೆ ಒಂದು ನ್ಯೂಕ್ಲಿಯಸ್ ಇದೆ, ಈ ಹೊರಗಡೆ ಎಲ್ಲ ನಮಗೆ ಡಿಫ್ರೆಂಟ್ ಆದಂತ ಮೆಟೀರಿಯಲ್ಸ್ ಗಳಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸೇ, ಕೆನ್ ಐ ಯೂಸ್ ಅ ಡಿಫ್ರೆಂಟ್ ಕಲರ್? ಎಸ್, ಹೊರಗಡೆ ಎಲ್ಲ ಡಿಫ್ರೆಂಟ್ ಮೆಟೀರಿಯಲ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಮೆಟೀರಿಯಲ್ಸ್ಗಳನ್ನೆಲ್ಲ ಬೇಸಿಕಲಿ ಸೆಲ್ ಏನ್ ಮಾಡಬೇಕು, ಒಳಗಡೆ ತಗೊಬೇಕು. ಓಕೆ, ಸೊ ಒಳಗಡೆ ತಗೊಬೇಕಾದ್ರೆ ಒಂದು ಸಣ್ಣ ಒಂದು ಇನ್ಫೋಲ್ಡಿಂಗ್ ನ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಅದಾದ್ಮೇಲೆ ಸೊ ನೆಕ್ಸ್ಟ್ ಇನ್ಫೋಲ್ಡಿಂಗ್ ಫಾರ್ಮೇಶನ್ ಆಗಿ ಒಳಗಡೆ ವೆಸಿಕಲ್ ಫಾರ್ಮೇಶನ್ ಆಗಬೇಕು. ಓಕೆ, ಒಳಗಡೆ ಒಂದು ವೆಸಿಕಲ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಮೆಟೀರಿಯಲ್ಸ್ ಎಲ್ಲ ಹೊರಗಡೆ ಇದೆ. ಈ ಮೆಟೀರಿಯಲ್ಸ್ ಹೊರಗಡೆ ಇರುವಂತ ಮೆಟೀರಿಯಲ್ಸ್ ಬೇಸಿಕಲಿ ಸೆಲ್ ಒಂದು ಸ್ವಲ್ಪ ಅದನ್ನ ರಿಸೀವ್ ಮಾಡಿಕೊಂಡು ಆ ಮೆಂಬ್ರೇನ್ ಏನ್ ಮಾಡುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ ಇನ್ಫೋಲ್ಡಿಂಗ್ ನ ರೀತಿಯಲ್ಲಿ ಬಂದಾದ್ಮೇಲೆ ಅದನ್ನ ಪ್ಯಾಕ್ ಮಾಡ್ಕೊಂಡು ಏನ್ ಮಾಡುತ್ತೆ, ಒಳಗಡೆ ಎಲ್ಲ ಹಾಕಿಟ್ಟಿರುತ್ತೆ. ಓಕೆ, ಸೊ ಒಳಗಡೆ ಹಾಕಿಟ್ಟು ಒಂದು ವೆಸಿಕಲ್ ನ ರೂಪದಲ್ಲಿ ಅದನ್ನ ಅರೇಂಜ್ ಮಾಡಿ ಕುತ್ಕೊಂಡಿದೆ. ಓಕೆ, ಒಂದು ವೆಸಿಕಲ್. ಓಕೆನಾ, ಸೊ ಈ ಫಿನಾಮಿನನ್ನೇ ನಾವು ಎಂಡೋಸೈಟೋಸಿಸ್ ಅಂತ ಕರೆಯುವಂಥದ್ದು. ಓಕೆ, ಸೆಲ್ನ ಒಳಗಡೆ ಮೆಟೀರಿಯಲ್ ಹೋಗ್ಬೇಕಾದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅದನ್ನ ಅದನ್ನು ಕವರ್ ಅಪ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಸೆಲ್ನ ಒಳಗಡೆ ಕಳಿಸ್ಕೊಳ್ಳುವಂಥದ್ದು. ಸಿಂಪಲ್ ಆಗಿ ಇದನ್ನೇ ಎಂಡೋಸೈಟೋಸಿಸ್ ಅಂತ ನಾವು ಕರೆಯುವಂಥದ್ದು. ಓಕೆನಾ, ಸೊ ಮತ್ತೆ ಸೆಲ್ ಡಿವಿಷನ್ ನ ಕೇಸ್, ಇದರೆಲ್ಲದರಲ್ಲೂ ಸೆಲ್ಲಿನ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಒಂದು ಫ್ಲೂಯಿಡ್ ನೇಚರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆನಾ, ಸೊ ಮತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಅನ್ನುವಂಥದ್ದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗಿರುತ್ತೆ. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳಿದ್ರೆ ಕೆಲವೊಂದು ಚೂಸನ್ ಅಂತ ಮೆಟೀರಿಯಲ್ಸ್ ಗಳನ್ನ ಮಾತ್ರ ಕಳಿಸ್ಕೊಡುವಂಥದ್ದು. ಓಕೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ಗೂ ಸೆಮಿ ಪರ್ಮಿಯಬಲ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಗಳು ಬರುತ್ತೆ. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಲ್ಲಿ ಬೇಸಿಕಲಿ ಚೂಸ್ ಮಾಡ್ಕೊಂಡು ಪ್ರಾಡಕ್ಟ್ಸ್ ಗಳನ್ನ ಕಳಿಸ್ಕೊಡುವಂತ ಪ್ರಾಪರ್ಟಿನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಕರೆಯುವಂಥದ್ದು. ಓಕೆ, ಸರಿ. ಸೊ ಒನ್ಸ್ ವಿ ಗೋ ಫಾರ್ವರ್ಡ್, ಸೊ ನಮಗೆ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ಗಳ ಬಗ್ಗೆ ನೋಡೋಣ. ಓಕೆ, ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎನರ್ಜಿ ಎಕ್ಸ್ಪೆಂಡಿಚರ್ ನಡೀತಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಅದನ್ನ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಸೊ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ನ ಬಗ್ಗೆ ನೋಡೋದಾದ್ರೆ ಒಂದು ಸಿಂಪಲ್ ಡಿಫ್ಯೂಷನ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ. ಓಕೆ, ಸೊ ಫಸ್ಟ್ಗೆ ಒನ್ಸ್ ಅಗೇನ್ ಒಂದು ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಅನ್ನ ಬರೆಯೋಣ. ಓಕೆ, ಸೊ ಒಂದು ಲಿಪಿಡ್ ಬೈಲೇಯರ್ ಮೆಂಬ್ರೇನ್. ಓಕೆ, ಸೊ ಟೈಲ್ ಹೆಡ್ ಎಲ್ಲ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ರೀತಿ ಒಂದು ಮೆಂಬ್ರೇನ್ ಇದೆ ನಮ್ಮ ಹತ್ರ. ಈ ಮೆಂಬ್ರೇನ್ ಅಲ್ಲಿ ಹೊರಗಡೆಗೆ ನಮಗೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತಿದೆ. ಓಕೆ, ಸೊ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ಗಳು ಪ್ರೆಸೆಂಟ್ ಇದೆ ಇಲ್ಲಿ ಅಂತ ಅನ್ಕೊಳ್ಳೋಣ. ಓಕೆ, ಡಿಫ್ರೆಂಟ್ ಮಾಲಿಕ್ಯೂಲ್ಸ್ಗಳು ಪ್ರೆಸೆಂಟ್ ಇದೆ. ಹೊರಗಡೆ ಏನಿದೆ, ಬೇಸಿಕಲಿ ಹೊರಗಡೆ ಹೈಯರ್ ಕಾನ್ಸಂಟ್ರೇಷನ್ ಇದೆ. ಓಕೆ, ಸೊ ಒಂದು ಸ್ವಲ್ಪ ಕೆಳಗಡೆ ಬರೀತೇನೆ. ಓಕೆ, ಸೊ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಇನ್ನೊಮ್ಮೆ ಬರೀತೇನೆ. ಸೊ ಲಿಪಿಡ್ ಬೈಲೇಯರ್ ಮೆಂಬ್ರೇನ್, ಸೊ ವಿ ಹ್ಯಾವ್ ದಿಸ್ ಟೈಲ್ ಹೆಡ್. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಈ ರೀತಿ ಬರೆದಾದ್ಮೇಲೆ ಹೊರಗಡೆ ಎಲ್ಲ ನಮಗೆ ಮೆಟೀರಿಯಲ್ಸ್ಗಳಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಹೊರಗಡೆ ಡಿಫ್ರೆಂಟ್ ಮೆಟೀರಿಯಲ್ಸ್ಗಳಿದೆ.
ಓಕೆ. ಸೊ ಬೇರೆ ಬೇರೆ ಮೆಟೀರಿಯಲ್ಸ್ಗಳಿದೆ. ಇವೆಲ್ಲ ಏನು ಬೇಸಿಕಲಿ ಹೈಯರ್ ಕಾನ್ಸಂಟ್ರೇಷನಲ್ಲಿ ಇರುವಂಥದ್ದು, ಹೈಯರ್ ಕಾನ್ಸಂಟ್ರೇಷನಲ್ಲಿ ಇದೆ. ಸೊ ಒಳಗಡೆ ಹೋಗಬೇಕು, ಬೇಸಿಕಲಿ ಒಳಗಡೆ ಹೋಗಬೇಕು. ಯಾಕೆ? ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ಮೆಂಟ್ ನಡೀತಾ ಇದೆ. ಇದನ್ನೇ ನಾವು ಅಲಾಂಗ್ ದ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಅಂತ ಕರೆಯೋದಿಲ್ವಾ ಬೇಸಿಕಲಿ. ಸೊ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ನಡೀತಾ ಇದೆ ಮೂವ್ಮೆಂಟು. ಇಲ್ಲಿ ಎನರ್ಜಿಯ ಎಕ್ಸ್ಪೆಂಡಿಚರ್ ಏನು ನಡೀತಾ ಇಲ್ಲ ಬೇಸಿಕಲಿ. ಓಕೆನಾ? ಸೊ ಎನರ್ಜಿ ಏನು ಖರ್ಚಾಗುವಂತ ಅವಶ್ಯಕತೆ ಇಲ್ಲ. ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ಗೆ ಮೆಟೀರಿಯಲ್ಸ್ನ ಮೂವ್ಮೆಂಟ್ ನಡೀತಾ ಇದೆ. ಸೊ ಇದನ್ನು ನಾವು ಸಿಂಪಲ್ ಡಿಫ್ಯೂಷನ್ ಅಂತ ಕರಿಬಹುದು. ಓಕೆನಾ? ಸೊ ಇದನ್ನು ನಾವು ಸಿಂಪಲ್ ಡಿಫ್ಯೂಷನ್ ಅಂತ ಕರಿಬಹುದು. ಓಕೆನಾ? ಸೊ ಇದು ಸಿಂಪಲ್ ಡಿಫ್ಯೂಷನ್. ಇನ್ನು ಈ ಡಿಫ್ಯೂಷನ್ ಅಲ್ಲೇ ಬೇಸಿಕಲಿ ಇನ್ನೊಮ್ಮೆ ನಾವು ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಅನ್ನ ಬರೆಯೋದಾದರೆ, ಸೊ ಲಿಪಿಡ್ ಬೈಲೇಯರ್ ಮೆಂಬ್ರೇನ್. ಓಕೆ. ಸೊ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಬರೆಯೋದಾದರೆ ಮಧ್ಯದಲ್ಲಿ ಎಲ್ಲಾದರೂ ನಮಗೊಂದು ಪ್ರೋಟೀನ್ಗಳ ಪ್ರೆಸೆನ್ಸ್ ಇರಬಹುದು. ಓಕೆನಾ? ಸೊ ಪ್ರೋಟೀನ್ಗಳ ಪ್ರೆಸೆನ್ಸ್ ಇದ್ದು ಈ ಪ್ರೋಟೀನ್ಗಳು ಮೆಟೀರಿಯಲ್ಸ್ನ ಮೂವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಫೆಸಿಲಿಟೇಟ್ ಮಾಡ್ತಾ ಇದೆ. ಆ ಡಿಫ್ಯೂಷನ್ ಪ್ರೋಸೆಸ್ ಏನಿದೆಯಲ್ಲ, ಇಲ್ಲೂ ಸಹ ಡಿಫ್ಯೂಷನ್ ನಡೀತಾ ಇರುವಂಥದ್ದು. ಅಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಬರ್ತಿರುವಂಥದ್ದು. ಹೈಯರ್ ಕಾನ್ಸಂಟ್ರೇಷನು ಹೈಯರ್ ಟು ಲೋವರೇ ಇಲ್ಲೂ ಸಹ ಮೂವ್ಮೆಂಟ್ ನಡೀತಾ ಇರುವಂಥದ್ದು. ಬಟ್ ಈ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಪೋನೆಂಟ್ಸ್ಗಳು ಹೊರಗಡೆ ಎಲ್ಲ ಕೂತ್ಕೊಂಡಿದೆ ಅಂತ ಅನ್ಕೊಂಡು, ಕಾಂಪೋನೆಂಟ್ಸ್ಗಳು ಕೂತ್ಕೊಂಡಿದೆ. ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಟ್ರಾವೆಲ್ ಆಗ್ತಿದೆ. ಬಟ್ ಇಲ್ಲಿ ಇದನ್ನ ಫೆಸಿಲಿಟೇಟ್ ಮಾಡ್ಲಿಕ್ಕೋಸ್ಕರ ನಮಗೆ ಪ್ರೋಟೀನ್ಸ್ಗಳೆಲ್ಲ ಪ್ರೆಸೆಂಟ್ ಆಗಿರಬಹುದು. ಓಕೆ, ಕ್ಯಾರಿಯರ್ ಪ್ರೋಟೀನ್ಸು, ಚಾನೆಲ್ ಪ್ರೋಟೀನ್ಸ್ ಅಂತ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಆಗಿರಬಹುದು. ಸೊ ಈ ರೀತಿ ಒಂದು ಫೆಸಿಲಿಟಿಯನ್ನ ಪ್ರೊವೈಡ್ ಆಗ್ತಿರುವಂಥ ಡಿಫ್ಯೂಷನ್ ಆಗಿರೋದ್ರಿಂದ ಇದನ್ನ ನಾವು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಎರಡೂ ಕೇಸಲ್ಲಿ ಸಿಂಪಲ್ ಡಿಫ್ಯೂಷನ್ ಮತ್ತು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಎರಡೂ ಕೇಸ್ಗಳಲ್ಲಿ ನಮಗೆ ಆ್ಯಕ್ಚುಲಿ ಎನರ್ಜಿಯ ಎಕ್ಸ್ಪೆಂಡಿಚರ್ ನಡೀತಾ ಇಲ್ಲ. ಓಕೆ, ಸೊ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಆಗಿರ್ಬೋದು ಮತ್ತು ಸಿಂಪಲ್ ಡಿಫ್ಯೂಷನ್ ಏನಿದೆಯಲ್ಲ, ಎರಡೂ ಕೇಸ್ಗಳಲ್ಲಿ ನಮಗೆ ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ. ಓಕೆ, ಸೊ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಸೊ ಈ ಕಂಪ್ಲೀಟ್ ಪ್ರೋಸೆಸ್ಸನ್ನು ಐ ವಿಲ್ ರೈಟ್ ಇಟ್ ಆಸ್ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಫೆಸಿಲಿಟೇಟೆಡ್ ಡಿಫ್ಯೂಷನ್. ಓಕೆ, ಸೊ ಎರಡೂ ಕೇಸಸ್ಗಳಲ್ಲಿ ನಮಗೆ ಎನರ್ಜಿಯ ಎಕ್ಸ್ಪೆಂಡಿಚರ್ ಏನು ನಡೀತಾ ಇಲ್ಲ. ಓಕೆ, ಫೈನ್. ಸೊ ಇದೇ ರೀತಿಯಾದಂಥ ಪ್ರೋಸೆಸ್ಸಲ್ಲಿ ಏನಾದರೂ ಎನರ್ಜಿ ಎಕ್ಸ್ಪೆಂಡಿಚರ್ ಆಯಿತು, ಇವಾಗ ನಾವು ಯಾವುದಾದ್ರೂ ಮೆಟೀರಿಯಲನ್ನು ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್ಗೆ ಕಳಿಸ್ಕೊಡ್ಬೇಕು. ಓಕೆ, ಸೊ ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್ಗೆ ನಮ್ಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಸೊ ಅದನ್ನೇ ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಅಂದರೆ ಅಲ್ಲಿ ಎನರ್ಜಿ ಖರ್ಚಾಗುತ್ತೆ ಬೇಸಿಕಲಿ. ಓಕೆ, ಸೊ ಮತ್ತೆ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ನ ನಾವು ಬರೆಯೋದಾದರೆ ಬರೆದು, ಸೊ ಇಲ್ಲಿ ಮಧ್ಯದಲ್ಲಿ ಲೆಟ್ಸ್ ಪುಟ್ ಅನದರ್ ಟೈಪ್ ಆಫ್ ಅ ಪ್ರೋಟೀನ್ ನಾವು ಇಟ್ಕೊಳ್ಳೋಣ ಇಲ್ಲಿ ಹೆಲ್ಪ್ ಮಾಡಲಿಕ್ಕೆ. ಮತ್ತೆ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ನಾವು ಮೆನ್ಷನ್ ಮಾಡ್ತಾ ಸೊ ವಿ ವಿಲ್ ಹ್ಯಾವ್ ದಿಸ್ ಪ್ರೋಸೆಸ್. ಸೊ ಈ ಪ್ರೋಸೆಸ್ಸಲ್ಲಿ ಲಿಪಿಡ್ ಬೈಲೇಯರ್ ಮೆಂಬ್ರೇನಲ್ಲಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮೆಟೀರಿಯಲ್ಸ್ಗಳು ಹೊರಗಡೆ ಇದೆ. ಓಕೆ, ಮೆಟೀರಿಯಲ್ಸ್ಗಳು ಹೊರಗಡೆ ಕೂತ್ಕೊಂಡಿದೆ, ಕಾಂಪೋನೆಂಟ್ಸ್ಗಳು ಯಾವುದೋ ಸಬ್ಸ್ಟೆನ್ಸಸ್ಗಳು ಮಾಲಿಕ್ಯೂಲ್ ಹೊರಗಡೆ ಕೂತ್ಕೊಂಡಿದೆ. ಬಟ್ ಇದ್ರ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಕಡಿಮೆ ಇದೆ. ವೆನ್ ವಿ ಕಂಪೇರ್ ಇಟ್ ವಿತ್ ಅನದರ್ ಲೇಯರಲ್ಲಿ, ಇನ್ಸೈಡಲ್ಲಿ ಒಂದು ಕಾನ್ಸಂಟ್ರೇಷನ್ ಇದ್ರದ್ದು ಕಡಿಮೆ ಇದೆ. ಮೇಲ್ಗಡೆ ಹೊರಗಡೆ ನಮಗೆ ಲೋವರ್ ಕಾನ್ಸಂಟ್ರೇಷನ್ ಇದೆ, ಈ ಕಡೆ ನಮಗೆ ಹೈಯರ್ ಕಾನ್ಸಂಟ್ರೇಷನ್ ಇದೆ. ಸೊ ಇಂಥ ಕೇಸಲ್ಲಿ ಏನಾಗುತ್ತೆ, ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೂವ್ಮೆಂಟ್ ಆಗ್ತಿರುವಂಥದ್ದು. ಓಕೆ, ಸೊ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಮೂವ್ಮೆಂಟ್ ಆಗ್ತಿರುವಂಥದ್ದು ಅಂದರೆ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ಮೆಂಟು, ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ಗೆ ಮೂವ್ಮೆಂಟ್ ನಡೀತಾ ಇದೆ. ಸೊ ಇಂಥ ಕೇಸ್ಗಳಲ್ಲಿ ನಮಗೆ ಎನರ್ಜಿ ಬೇಕಾಗುತ್ತೆ. ಓಕೆ, ಸೊ ಎಸ್, ಸೊ ಐ ವಿಲ್ ರೈಟ್ ಒಂದು ATP ಮಾಲಿಕ್ಯೂಲ್ನ ಬರೆದ್ರೆ ATP ಮಾಲಿಕ್ಯೂಲ್ ಬೇಸಿಕಲಿ ATP ಓಕೆ, ಲೆಟ್ ಮೀ ರಬ್ ಇಟ್ ಔಟ್. ಬೇಸಿಕಲಿ ಇನ್ನೊಂದು ಸ್ವಲ್ಪ ನೀಟಾಗಿ ಬರೆಯೋಣ. ಎಸ್, ಸೊ ATP ಮಾಲಿಕ್ಯೂಲು ಎನರ್ಜಿ ಎಕ್ಸ್ಪೆಂಡಿಚರ್ ಆಗಿ ADP ಆಗುತ್ತೆ. ಬೇಸಿಕಲಿ ಇಂಥ ಪ್ರೋಸೆಸ್ಸಲ್ಲಿ ಎನರ್ಜಿ ಖರ್ಚಾಗ್ತಾ ಇದೆ. ಎನರ್ಜಿ ಖರ್ಚಾದಾಗ ಹೈಯರ್ ಕಾನ್ಸಂಟ್ರೇಷನ್ ಇರುವಂಥ ಜಾಗದಲ್ಲೂ ಬೇಸಿಕಲಿ ನಮ್ಮ ಒಂದು ಮೆಟೀರಿಯಲ್ಸ್ನ ಟ್ರಾನ್ಸ್ಪೋರ್ಟು ನಡೆಯುತ್ತೆ. ಇಂಥ ಕೇಸನ್ನು ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರೆಯುವಂಥದ್ದು. ಓಕೆ, ಸೊ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನ ಬಗ್ಗೆ ಇನ್ನೊಮ್ಮೆ ಬರೋದಾದರೆ ಅಲ್ಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಏನು ನಡೆಯೋದಿಲ್ಲ. ಸೊ ಅದರಲ್ಲಿ ನಮಗೆ ಸಿಂಪಲ್ ಡಿಫ್ಯೂಷನ್ ಮತ್ತು ಫೆಸಿಲಿಟೇಟೆಡ್ ಡಿಫ್ಯೂಷನ್ಸ್ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೋದು. ಸಿಂಪಲ್ ಡಿಫ್ಯೂಷನಲ್ಲಿ ಯಾವುದೇ ಕ್ಯಾರಿಯರ್ ಅಥವಾ ಚಾನಲ್ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಆಗಿರೋದಿಲ್ಲ. ಹೈಯರ್ ಕಾನ್ಸಂಟ್ರೇಷನ್, ಲೋವರ್ ಕಾನ್ಸಂಟ್ರೇಷನ್ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟು ಬೇಸಿಕಲಿ ಪ್ರಾಡಕ್ಟ್ಗಳ ಅಥವಾ ಸಬ್ಸ್ಟೆನ್ಸಸ್ಗಳ ಮೂವ್ಮೆಂಟ್ ನಡೆಯುತ್ತೆ. ಸೊ ಇದರಲ್ಲಿ ನಮಗೆ ನ್ಯೂಟ್ರಲ್ ಸಾಲ್ಯೂಟ್ಸ್ ಮೇ ಮೂವ್ ಅಕ್ರಾಸ್ ದ ಮೆಂಬ್ರೇನ್ ಬೈ ದ ಪ್ರೋಸೆಸ್ ಆಫ್ ಸಿಂಪಲ್ ಡಿಫ್ಯೂಷನ್. ಓಕೆನಾ, ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಹೈಯರ್ ಕಾನ್ಸಂಟ್ರೇಷನ್, ಲೋವರ್ ಕಾನ್ಸಂಟ್ರೇಷನ್ ಬರ್ತಾ ಹೋಗುತ್ತೆ. ಇನ್ನು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಲ್ಲಿ ಏನಾಗುತ್ತೆ, ಕೆಲವೊಂದು
ಚಾನಲ್ ಪ್ರೋಟೀನ್ಸ್ಗಳು ಅಥವಾ ಇದು ಕ್ಯಾರಿಯರ್ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಅದೊಂದು ಸ್ವಲ್ಪ ಅದನ್ನು ಫೆಸಿಲಿಟೇಟ್ ಮಾಡ್ತಾ ಇದೆ ಡಿಫ್ಯೂಷನ್ಗೆ. ಎರಡೂ ಪ್ರೋಸೆಸ್ಸಲ್ಲಿ ನಮಗೆ ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ. ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಅಸ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಓಕೆ, ಸೊ ನೆಕ್ಸ್ಟ್ ನಾವು ಅದರಲ್ಲೇ ಸಹ ಆಸ್ಮೋಸಿಸ್ನ ಕೇಸು ಸಹ ನಾವು ನೋಡ್ಬೋದು. ಆಸ್ಮೋಸಿಸ್ನ ಕೇಸಲ್ಲಿ ನಮಗೆ ಮೂವ್ಮೆಂಟ್ ಆಫ್ ವಾಟರ್ ಬೈ ಡಿಫ್ಯೂಷನ್ ನಡೆಯುತ್ತೆ ಅಲ್ವಾ. ಸೊ ಮೂವ್ಮೆಂಟ್ ಆಫ್ ವಾಟರ್ ಬೈ ಡಿಫ್ಯೂಷನ್ ನಡೀತಾ ಇದೆ. ಸೊ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಸಾಲ್ವೆಂಟ್ಸ್, ಬೇಸಿಕಲಿ ವಾಟರ್ನ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಅದು ಮೂವ್ಮೆಂಟ್ ಆಗ್ತಾ ಇದೆ. ಸೊ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಆಲ್ರೆಡಿ ಎನರ್ಜಿ ಇಂಡಿಪೆಂಡೆಂಟ್ ಪ್ರೋಸೆಸ್ ಅಂತ ನಾವು ಆಲ್ರೆಡಿ ಹೇಳಾಯಿತು. ಸೊ ಅದರಲ್ಲಿ ನ್ಯೂಟ್ರಲ್ ಸೊಲ್ಯೂಟ್ಸ್ಗಳಾಗಿರ್ಬೋದು ಅಥವಾ ಆಸ್ಮೋಸಿಸ್ ವಾಟರ್ನ ಮೂವ್ಮೆಂಟ್ ಎಲ್ಲ ನಮಗೆ ಥ್ರೂ ಡಿಫ್ಯೂಷನ್ ಅಲ್ಲೇ ನಡೆಯುತ್ತೆ. ಬಟ್ ಇನ್ ಕೇಸಲ್ಲಿ ನಮ್ಗೆ ಎನರ್ಜಿಯನ್ನು ಯೂಸ್ ಮಾಡ್ಕೊಬೇಕಾಗುತ್ತೆ ಯಾವಾಗ ಲೋವರ್ ಕಾನ್ಸಂಟ್ರೇಷನ್ ಹೈಯರ್ ಕಾನ್ಸಂಟ್ರೇಷನ್ಗೆ ಮೆಟೀರಿಯಲ್ ಎಲ್ಲ ಕಳಿಸ್ಕೊಡ್ಬೇಕು ಅಂತ ಕೇಸಲ್ಲಿ ನಮಗೆ ಎನರ್ಜಿ ಡಿಪೆಂಡೆಂಟ್ ಆದಂಥ ಪ್ರೋಸೆಸ್ ಅನ್ನೇ ನೋಡಬೇಕಾಗುತ್ತೆ. ಆ ಕೇಸಲ್ಲಿ ಎನರ್ಜಿಗೋಸ್ಕರ ನಾವು ATP ಅನ್ನು ಯೂಟಿಲೈಸ್ ಮಾಡಬೇಕು. ಎಕ್ಸಾಂಪಲ್ಸ್ ನಮಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಪಂಪ್ಸ್. ಓಕೆ, ಸೊ ಹಾಗಿದ್ರೆ ನಮ್ಮ ಇವತ್ತಿನ ವಿಡಿಯೋ ಸೆಷನಲ್ಲಿ ನಾವು ಪ್ಲಾಸ್ಮಾ ಮೆಂಬ್ರೇನ್ನ ಕಾಂಪೋಸಿಷನ್ ಏನು, ಫಂಕ್ಷನ್ಸ್ ಏನು, ಫ್ಲೂಯಿಡ್ ಮೊಸೈಕ್ ಮಾಡಲು, ಲಿಪಿಡ್ ಬೈಲೇಯರ್ ಮೆಂಬ್ರೇನ್ಸು ಮತ್ತು ಫ್ಲೂಯಿಡಿಟಿ ಆಫ್ ದಿಸ್ ಒನ್ ಪ್ಲಾಸ್ಮಾ ಮೆಂಬ್ರೇನು, ಟ್ರಾನ್ಸ್ಪೋರ್ಟ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಎಲ್ಲ ನಾವು ಇವತ್ತು ಸ್ಟಡಿ ಮಾಡಿದ್ದೀವಿ. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು, ಟಾಪಿಕ್ಸ್ಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಡೈಲಿ. ಸೊ ನಿಮಗೆ ಸಿಗ್ತಾ ಇರಲಿ ರೆಗ್ಯುಲರ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಮ್ಮ ಸ್ಲೈಡ್ಸ್ ಮತ್ತು ನೋಟ್ಸ್ಗಳು ನಿಮಗೆ ಬೇಕಿದೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ. ಕಮ್ಯುನಿಟಿ ಚಾನಲ್ಗೆ, ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ ಮತ್ತು ನೋಟ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬೋದು. ಸೊ ಥ್ಯಾಂಕ್ ಯು.